ಚಳಿಗಾಲದ ಅಧಿವೇಶನಕ್ಕೆ ಇನ್ನು 3 ದಿನ ಮಾತ್ರ ಬಾಕಿ. ಅಧಿವೇಶನದಲ್ಲಿ ಆಡಳಿತ ಪಕ್ಷ ಕಟ್ಟಿಹಾಕಲು ಪ್ಲಾನ್ ಮಾಡಿಕೊಳ್ಳಲಾಗ್ತಾ ಇದೆ. ದಿನಗಳಲ್ಲಿ ಚಳಿಗಾಲದ ಅಧಿವೇಶನ ಆರಂಭವಾಗುತ್ತೆ. ಅಧಿವೇಶನದಲ್ಲಿ ಆಡಳಿತ ಪಕ್ಷನ ಕಟ್ಟಿ ಹಾಕಬೇಕು ಅಂತ ಹೇಳಿ ಎಲ್ಲಾ ಪ್ಲಾನ್ ಅನ್ನ ಹಾಕಿಕೊಳ್ಳಲಾಗ್ತಾ ಇದೆ. ಕಾಂಗ್ರೆಸ್ ವಿರುದ್ಧ ಅಸ್ತ್ರಗಳನ್ನ ರೆಡಿ ಮಾಡ್ಕೊಂತಾ ಇದೆ ಬಿಜೆಪಿ. ಹೈಕಮಾಂಡ್ ಜೊತೆ ಚರ್ಚೆಯನ್ನ ಈಗಾಗಲೇ ಮಾಡಿದ್ದಾರೆ. ಆರ್ ಅಶೋಕ್ ಅವರು ದೆಹಲಿ ಪ್ರವಾಸವನ್ನ ಮಾಡಿದ್ರು. ದಿಢೀರಂತ ಆರ್ ಅಶೋಕ್ ಯಾಕೆ ದೆಹಲಿಗೆ ಪ್ರವಾಸವನ್ನ ಮಾಡಿದ್ರು ಎನ್ನುವ ಪ್ರಶ್ನೆಗಳು ಕೂಡ ಮೂಡ್ತಾ ಇತ್ತು. ವಕ್ಫ್ ವಿರುದ್ಧ ಹೋರಾಟ ನಡೆಸ್ತಾ ಇರುವ ಹೊತ್ತಲ್ಲೇ ಆರ್ ಅಶೋಕ್ ದೆಹಲಿ ಪ್ರವಾಸವನ್ನ ಕೈಗೊಂಡಿದ್ರು. ಅವರು ಯಾಕೆ ದೆಹಲಿ ಪ್ರವಾಸವನ್ನ ಕೈಗೊಂಡಿದ್ದಾರೆ ಎನ್ನುವ ಪ್ರಶ್ನೆಗಳು ಮೂಡ್ತಾ ಇತ್ತು. ಹಾಗಾದ್ರೆ ಹೈಕಮಾಂಡ್ ಜೊತೆ ಆರ್ ಅಶೋಕ್ ಯಾವೆಲ್ಲ ವಿಚಾರಗಳನ್ನ ಚರ್ಚೆ ಮಾಡಿದ್ದಾರೆ? ರಾಜ್ಯ ಬಿಜೆಪಿ ನಾಯಕರಿಗೆ ಒಂದು ಮಾಡಬೇಕು ಅಂತ ಹೇಳಿ ಇದೀಗ ಹೈಕಮಾಂಡ್ ನಿರ್ಧರಿಸಿದೆ. ಈಗಾಗಲೇ ಯತ್ನಾಳ್ ಜೊತೆಗೆ ಚರ್ಚೆಯನ್ನ ಕೂಡ ಮಾಡಿದ್ದಾರೆ ಬಿಜೆಪಿ ಹೈಕಮಾಂಡ್. ರಾಜ್ಯ ನಾಯಕರಿಗೆ ವಿಶ್ವಾಸವನ್ನ ತೆಗೆದುಕೊಳ್ತಾ ಇದ್ದಾರೆ ವರಿಷ್ಠರು. ಎಲ್ಲಾ ರೀತಿಯ ಒಂದು ಸಂದೇಶವನ್ನ ಕೊಟ್ಟು ಕಳಿಸ್ತಾ ಇದ್ದಾರೆ. ಯಾವುದೇ ರೀತಿಯಲ್ಲಿ ನಿಮ್ಮ ಮಧ್ಯ ಭಿನ್ನಾಭಿಪ್ರಾಯಗಳು ಸ್ಫೋಟ ಆಗಬಾರದು, ಎಲ್ಲರೂ ಒಗ್ಗಟ್ಟಿನಿಂದ ಇರಬೇಕು ಅಂತ. ಹಾಗಾದ್ರೆ ಚಳಿಗಾಲದ ಅಧಿವೇಶನಕ್ಕೆ ಇನ್ನು 3 ದಿನ ಬಾಕಿ ಇದೆ. ಅಧಿವೇಶನದಲ್ಲಿ ಆಡಳಿತ ಪಕ್ಷವನ್ನ ಕಟ್ ಹಾಕಬೇಕು. ಯಾವ ರೀತಿ ಕಟ್ ಹಾಕಬೇಕು ಅಂತ ಅಂದ್ರೆ ಈಗಾಗಲೇ ಆರ್ ಅಶೋಕ್ ಹೈಕಮಾಂಡ್ ಜೊತೆ ಚರ್ಚೆಯನ್ನ ಮಾಡಿಕೊಂಡು ಬಂದಿದ್ದಾರೆ. ರಾಜ್ಯದಲ್ಲಿ ನಡೀತಾ ಇರುವ ಬಿಜೆಪಿಯ ಭಿನ್ನಾಭಿಪ್ರಾಯಗಳ ಬಗ್ಗೆ ಹೈಕಮಾಂಡ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಟ್ಟು ಬಂದಿದ್ದಾರೆ ಆರ್ ಅಶೋಕ್. ರಾಜ್ಯ ಬಿಜೆಪಿ ನಾಯಕರನ್ನ ಒಂದು ಮಾಡಬೇಕು, ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಇರಬಾರ್ದು ಅಂತ ಹೇಳಿ ಹೈಕಮಾಂಡ್ ವರಿಷ್ಠರು ಕೂಡ ಕಿವಿಮಾತನ್ನ ಹೇಳಿದ್ದಾರೆ. ಈಗಾಗಲೇ ಯತ್ನಾಳ್ ಜೊತೆ ಕೂಡ ಹೈಕಮಾಂಡ್ ನಾಯಕರು ಮಾತನಾಡಿದ್ದಾರೆ. ಇತ್ತ ವಿಜೇಂದ್ರ ಅವರ ಬಳಿ ಕೂಡ ಮಾತನಾಡಿದ್ದಾರೆ. ವಿರೋಧ ಪಕ್ಷದ ನಾಯಕರಾಗಿರುವ ಆರ್ ಅಶೋಕ್ ಅವರ ಜೊತೆ ಕೂಡ ಮಾತನಾಡಿದ್ದಾರೆ. ಹಾಗಾದ್ರೆ ಇನ್ನು ಈ ಪಕ್ಷದಲ್ಲಿ ಭಿನ್ನಾಭಿಪ್ರಾಯ ಇರಲ್ವಾ ಅನ್ನುವ ಒಂದು ವಿಚಾರ ಕೂಡ ನಾವು ಗಮನಿಸಬೇಕಾಗುತ್ತೆ. ಈಗಾಗಲೇ ಯತ್ನಾಳ್ ಜೊತೆಗೆ ಹೈಕಮಾಂಡ್ ಚರ್ಚೆಯನ್ನ ನಡೆಸಿದೆ. ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇದ್ದಾರೆ ಹೈಕಮಾಂಡ್ ವರಿಷ್ಠರು. ಅಧಿವೇಶನದಲ್ಲಿ ಕಾಂಗ್ರೆಸ್ ಅನ್ನ ಯಾವ ರೀತಿ ಕಟ್ ಹಾಕಬೇಕು ಅಂತ ಹೇಳಿ ವರಿಷ್ಠರು ಪ್ಲಾನ್ ಅನ್ನ ರೂಪಿಸಿಕೊಂಡಿದ್ದಾರೆ. ಅಧಿವೇಶನದಲ್ಲಿ ಬಣಗಳ ಫೈಟ್ ಬಿಟ್ಟು ಒಂದಾಗುತ್ತಾ ಬಿಜೆಪಿ? ಹಾಗಾದ್ರೆ ಒಗ್ಗಟ್ಟಿನ ಮಂತ್ರವನ್ನ ಪಠಿಸುತ್ತಾ? ಈಗಾಗಲೇ ಯತ್ನಾಳ್ ಜೊತೆ ಕೂಡ ಹೈಕಮಾಂಡ್ ಅವರು ಚರ್ಚೆಯನ್ನ ಮಾಡಿದ್ದಾರೆ. ರಾಜ್ಯ ನಾಯಕರನ್ನ ವರಿಷ್ಠರು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇದ್ದಾರೆ. ಇನ್ನು ಮುಂದೆ ಯಾವುದೇ ರೀತಿಯ ಬಣಬಡಿದಾಟ ಇರಬಾರದು, ಎಲ್ಲರೂ ಪಕ್ಷದಲ್ಲಿ ಒಂದೇ ಅನ್ನುವ ಮನೋಭಾವದಿಂದ ಇರಬೇಕು ಅಂತ ಹೇಳಿ ಹೈಕಮಾಂಡ್ ಕೂಡ ಒಂದು ಸಂದೇಶವನ್ನ ಕಟ್ಟಿ ಕಳಿಸಿದೆ. ಹಾಗಾದ್ರೆ ಇನ್ನು ಮುಂದೆ ಚಳಿಗಾಲದ ಅಧಿವೇಶನ ಶುರುವಾಗಕ್ಕೆ ಇನ್ನು 3 ದಿನ ಬಾಕಿ ಇದೆ. ಈ 3 ದಿನ ಬಾಕಿ ಇರುವ ಹೊತ್ತಲ್ಲೇ ಎಲ್ಲರೂ ಕೂಡ ಒಟ್ಟಿಗೆ ಇರಬೇಕು, ಒಂದೇ ರೀತಿಯ ಹೇಳಿಕೆಗಳನ್ನ ಕೊಡಬೇಕು, ಯಾರೂ ಕೂಡ ವಿರೋಧ ಆಗಿರ್ಬೋದು ಅಥವಾ ಪರ ಹೇಳಿಕೆಗಳನ್ನ ಕೊಡಬೇಡಿ ಅಂತ ಹೇಳಿ ಹೈಕಮಾಂಡ್ ನಾಯಕರು ರಾಜ್ಯದ ನಾಯಕರಿಗೆ ಒಂದು ಸಂದೇಶವನ್ನ ಕೊಟ್ಟು ಕಳಿಸಿದ್ದಾರೆ. ಚಳಿಗಾಲದ ಅಧಿವೇಶನಕ್ಕೆ ಇನ್ನು 3 ದಿನ ಅಷ್ಟೇ ಬಾಕಿ ಇದೆ. ಇದರ ಕುರಿತು ಹೆಚ್ಚಿನ ಅಪ್ಡೇಟ್ಸ್ ಕೊಡಲು ನಮ್ಮ ಪ್ರತಿನಿಧಿ ವಿವೇಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿವೇಕ್, ಹಾಗಾದ್ರೆ ಅಧಿವೇಶನದಲ್ಲಿ ಆಡಳಿತ ಪಕ್ಷವನ್ನ ಕಟ್ ಹಾಕೋಕೆ ವಿರೋಧ ಪಕ್ಷ ಯಾವೆಲ್ಲ ಪ್ಲಾನ್ ಅನ್ನ ರೂಪಿಸಿಕೊಳ್ತಾ ಇದೆ? ಇದರ ಕುರಿತು ಹೆಚ್ಚಿನ ಅಪ್ಡೇಟ್ಸ್ ಕೊಡೋದಾದ್ರೆ. ಕನ್ಫರ್ಮ್ ಬಂದಿದ್ದ ಹೈಕಮಾಂಡ್ ಮೊನ್ನೆ ಅಷ್ಟೇ ವಿಜೇಂದ್ರ ಅವರು ಕೂಡ ಡೆಲ್ಲಿ ಪ್ರವಾಸ ಕೈಗೊಂಡು ಅಲ್ಲೂ ಕೂಡ ಅಷ್ಟೇ ಹೈಕಮಾಂಡ್ ನಾಯಕರ ಬಳಿ ಹೋಗಿ ಯತ್ನಾಳ್ ಅವರ ವಿರುದ್ಧ ನೇರವಾಗಿ ದೂರು ಕೂಡ ನೀಡಿ ಬಂದಿದ್ರು. ತದನಂತರ ಯತ್ನಾಳ್ ಅವರು ಕೂಡ ಒಂದು ಶೋಕಾಸ್ ನೋಟಿಸ್ ಬರುತ್ತೆ ಬಿಜೆಪಿ ಶಿಸ್ತು ಸಮಿತಿ ಕಮಿಟಿಗೆ ಕಡೆಯಿಂದ. ಆ ಶೋಕಾಸ್ ನೋಟಿಸ್ಗೂ ಕೂಡ ನಿನ್ನೆ ಅಷ್ಟೇ ಹೋಗಿ ಉತ್ತರ ಕೂಡ ನೀಡ್ತಾರೆ ಯತ್ನಾಳ್ ಅವರು. ಸತತ 1.5 ಗಂಟೆವರೆಗೂ ಅವರಿಗೆ ಚರ್ಚೆ ಮತ್ತು ಅವರಿಗೆ ಒಂದು ರೀತಿಯಾಗಿ ವಿಚಾರಣೆಯನ್ನು ನಡೆಸಲಾಗುತ್ತೆ. ಓಂ ಪ್ರಕಾಶ್ ಅವರಿಗೆ ವಿಚಾರಣೆ ನಡೆಸ್ತಾರೆ. ಆ ಸಂದರ್ಭದಲ್ಲಿ ಅವರು ಕೂಡ ಅಷ್ಟೇ ಒಂದು 6 ಪುಟಗಳವರೆಗೂ ಕೂಡ ವಿಜೇಂದ್ರ ಅವರ ವಿರುದ್ಧ ದೂರು ಸಲ್ಲಿಸ್ತಾರೆ. ಒಂದ್ ರೀತಿಯಾಗಿ ಅಲ್ಲಿ ನಿರ್ಧಾರ ಕೂಡ ಆಗುತ್ತೆ. ನೀವು ಯಾವುದೇ ಹೇಳಿಕೆಗಳನ್ನ ವಿಜೇಂದ್ರ ಅವರ ವಿರುದ್ಧ ಆಗಿರ್ಬೋದು ಮತ್ತು ಬಿಜೆಪಿ ಸ್ವಪಕ್ಷದವರ ವಿರುದ್ಧ ಆಗಿರ್ಬೋದು ಯಾವುದೇ ಒಂದು ಹೇಳಿಕೆಗಳನ್ನ ಬಹಿರಂಗವಾಗಿ ನೀಡಬಾರ್ದು. ಏನಾದ್ರೂ ನೀವು ಒಂದು ವೇಳೆ ಆ ರೀತಿ ಹೇಳಿಕೆ ನೀಡೋದಾಗ್ಲಿ ಮತ್ತು ಏನಾದ್ರೂ ವಾಗ್ದಾಳಿ ನಡೆಸೋದಾದ್ರೆ ವಿಪಕ್ಷ
ಆಗಿರುವಂತ ಕಾಂಗ್ರೆಸ್ ಅವರ ವಿರುದ್ಧ ನೀವು ನಡೆಸಬೇಕು ಅನ್ನೋ ಒಂದು ರೀತಿಯಲ್ಲಿ ಇದು ಕೂಡ ಅವರಲ್ಲಿ ಓಂ ಪ್ರತಾಪ್ ಅವರಿಗೆ ಇವ್ರಿಗೆ ಸೂಚನೆಯನ್ನ ಕೂಡ ಕೊಡ್ತಾರೆ ಯತ್ನಾಳ್ ಅವರು. ಅದೇ ರೀತಿ ಇದನ್ನ ಹೊರತುಪಡಿಸಿ ಹೈಕಮಾಂಡ್ ಅವರು ಒಂದ್ ರೀತಿಯಾಗಿ ಈಗಾಗಲೇ ಅಧಿವೇಶನಕ್ಕೆ ಏನು 3 ದಿನಗಳ ಕಾಲ ಬಾಕಿ ಇದೆ, ಇಲ್ಲೇ ಬಿಜೆಪಿಯಲ್ಲೇ ಒಂದ್ ರೀತಿ ಭಿನ್ನಾಭಿಪ್ರಾಯ ಕಾಣಿಸ್ಕೊಂಡ್ರೆ ಮತ್ತು ಇವರೆಲ್ಲರೂ ಕೂಡ ಒಂದಾಗಿ ವಿಪಕ್ಷ ಆಗಿರುವಂತ ಕಾಂಗ್ರೆಸ್ ವಿರುದ್ಧ ಯಾವತ್ತು ಇವರೆಲ್ಲ ವಾಗ್ದಾಳಿ ಮಾಡೋದು ಅಂದ್ರೆ ಆ ಅಧಿವೇಶನದಲ್ಲಿ ಒಂದ್ ರೀತಿಯಾಗಿ ಈಗಾಗಲೇ ಇವ್ರಿಗೆ ಇರೋದೇ ಕೇವಲ 65 ಶಾಸಕರು ಕೂಡ ಒಂದ್ ರೀತಿ ಬಿಜೆಪಿಯಲ್ಲಿ ಒಗ್ಗಟ್ಟಿಲ್ಲ ಅಂದ್ರೆ ಅಧಿವೇಶನದಲ್ಲಿ ಆಗ್ಬಿಡುತ್ತೆ ಕಾಂಗ್ರೆಸ್ ಅನ್ನೋ ಒಂದು ನಿಟ್ಟಿನಲ್ಲಿ ಹೈಕಮಾಂಡ್ ಕೂಡ ಒಂದು ರೀತಿಯ ದಾಖಲೆಯನ್ನ ಹಾಕಿ ಮತ್ತು ವಿಪಕ್ಷ ನಾಯಕರಾಗಿರುವಂತಹ ಆರೋಗ್ಯಕ್ಕೂ ಕೂಡ ಕೂಡಲೇ ಡೆಲ್ಲಿಗೆ ತೆರಳು ಬರುವಂತ ಸೂಚನೆ ಕೂಡ ಕೊಡ್ತಾರೆ. ಜೆ.ಪಿ. ನಡ್ಡಾ ಅವರು ಕೂಡ ಭೇಟಿ ಆಗ್ತಾರೆ. ಇಲ್ಲೂ ಕೂಡ ಅಷ್ಟೇ ಸಾಕಷ್ಟು ವಿಚಾರಗಳ ಚರ್ಚೆ ಆಗುತ್ತೆ. ರಾಜ್ಯ ಬಿಜೆಪಿಯಲ್ಲಿ ಯಾವ ರೀತಿಯ ಭಿನ್ನಾಭಿಪ್ರಾಯ ಇದೆ, ಯಾರೆಲ್ಲ ಒಂದಾಗಿದ್ದಾರೆ, ಏನ್ ನಡೀತಿದೆ ಬಿಜೆಪಿಯಲ್ಲಿ ಒಂದು ಇಷ್ಟೆಲ್ಲ ಮಾಹಿತಿಗಳನ್ನ ಜೆ.ಪಿ. ನಡ್ಡಾ ಅವರು ಕೂಡ ತಲೆ ಹಾಕಿ ಅಲ್ಲೂ ಕೂಡ ತಿಳ್ಕೊತಾರೆ ಮತ್ತು ಸಾಕಷ್ಟು ವಿಷಯಗಳ ಬಗ್ಗೆ ಅಲ್ಲೂ ಕೂಡ ಚರ್ಚೆ ನಡೆಯುತ್ತೆ. ಅಂದ್ರೆ ಈಗ ಅಧಿವೇಶನದಲ್ಲಿ ಯಾವ ರೀತಿಯಾಗಿ ಮಾತಾಡ್ಬೇಕು, ಎಲ್ಲರೂ ಒಂದಾಗಿರ್ಬೇಕು, ಯಾಕೆ ನಾವು ಒಂದಾಗಿರ್ಬೇಕು, ಈ ನಿಟ್ಟಿನಲ್ಲಿ ಸಾಕಷ್ಟು ಸೂಚನೆಗಳನ್ನ ಜೆ.ಪಿ. ನಡ್ಡಾ ಅವರು ಕೊಡ್ತಾರೆ. ಇದೆಲ್ಲದನ್ನು ಮುಗಿಸಿ ಇವತ್ತು ಆರ್.ಅಶೋಕ್ ಅವರು ಕೂಡ ರಾಜ್ಯಕ್ಕೆ ಪ್ರವಾಸ ಕೈಗೊಂಡಿದ್ದಾರೆ. ಅಲ್ಲಿಂದ ನೇರವಾಗಿ ಡೆಲ್ಲಿಯಿಂದ ಅದನ್ನೆಲ್ಲ ಹೊರತುಪಡಿಸಿ ಯತ್ನಾಳ್ ಟೀಮ್ ಕೂಡ ಈಗಾಗಲೇ ಏನು ಹೇಳಿಕೆಗಳನ್ನು ನೀಡಬಾರದು ಅಂತ ಶಿಸ್ತು ಸಮಿತಿ ಕಮಿಟಿ ಕೂಡ ಕಡೆಯಿಂದ ಕೂಡ ಕೇಳಿದೆ. ಇದೆಲ್ಲ ನೋಡಿದ್ರೆ ಎಲ್ಲೋ ಓಕೆ, ಥ್ಯಾಂಕ್ ಯು ವಿವೇಕ್ ತಮ್ಮೆಲ್ಲ ಡೀಟೇಲ್ಸ್ಗೆ. Ashwavega English News. Coming soon. Your channel, your voice, your trust.